ಅಧ್ಯಕ್ಷರ ಬಿಲ್ಲಿಗೆ ಬಗ್ಗೆ ಮಾತಾಡ್ತೇನೆ. ಒಂದೆರಡು ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮೊದಲದಾಗಿ ಶಿಕ್ಷಣ ಇಲಾಖೆಯಿಂದ ಏನು KPSC ಶಾಲೆಗಳನ್ನ ಈಗ ನೀವು ಕೊಡ್ತಾ ಇದ್ದೀರಿ, ನಿಮ್ಮ ಹತ್ರ ನಂದೊಂದು ರಿಕ್ವೆಸ್ಟ್ ಇದೆ. KPSC ಶಾಲೆಗಳನ್ನು ಕೊಡಬೇಕಾದ್ರೆ ಒಂದು ಜಡ್ಪಿಗೆ 2 ಒಂದು ಲಿಮಿಟ್ ಮಾಡಿ. MLAಗಳು ಜನಪ್ರತಿನಿಧಿಗಳು ಅವರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ದಯವಿಟ್ಟು ಯಾರು ಕೊಡಬಾರದು. ಒಂದು ಜಡ್ಪಿಯಲ್ಲಿ 2 KPSC ಇದ್ರೆ ಮಾತ್ರ ನಾಳೆ ಒಂದು 15 ವರ್ಷದ ನಂತರ ಆ KPSC ಉಳಿಯುತ್ತೆ. ಇಲ್ಲದಿದ್ರೆ ನಾವು ನಮ್ಮ ರಾಜಕೀಯ ಕಾರಣಕ್ಕೋಸ್ಕರ ನಮ್ಮ ರಾಜಕೀಯ ಕಾರ್ಯಕರ್ತರು ಬಂದು ನಮ್ಗೆ ಹೇಳಿದ್ರು ಅಂತ ಹೇಳಿ ಒಂದು ಜಡ್ಪಿಯಲ್ಲಿ 4 ಮಾಡಿದ್ರೆ ನಾಳೆ 25 ವರ್ಷದ ನಂತರ ಆ KPSC ಇವತ್ತಿನ ಸರ್ಕಾರಿ ಪರಿಸ್ಥಿತಿಗೆ ಬಂದು ಬಿಡುತ್ತದೆ. ಅದಕ್ಕೊಂದು ದಯವಿಟ್ಟು ರೂಲ್ಸ್ ಮಾಡಿ, ಒಂದು ಜಡ್ಪಿಗೆ 2 ಅಂತ ನಿಶ್ಚಯ ಮಾಡಿ, ಆ ಜಡ್ಪಿ ಬಿಟ್ಟು ಇನ್ನೊಂದು 2 ಜಡ್ಪಿಗೆ ಕೊಡ್ಲಿ. ಆವಾಗ ಮಾತ್ರ ಈ KPSC ಶಾಲೆ ಏನು ಕನಸಿದೆ ನಿಮ್ದು ಅದು ಸಾಕಾರಗೊಳ್ಳಕ್ಕೆ ಸಾಧ್ಯ ಇದೆ. ಒಂದು ಇನ್ನೊಂದು ಏನು ಈಗ 9 ಜಿಲ್ಲೆಗಳಲ್ಲಿ ನಲಿಕಲಿಯನ್ನು ಏನು ನೀವು ರದ್ದು ಮಾಡಿದ್ದೀರಿ ಅದನ್ನು ರಾಜ್ಯಕ್ಕೆ ಮಾಡಬೇಕು. ನಲಿಕಲಿ ಅನ್ನುವಂಥದ್ದು ಒಂದು ದಯವಿಟ್ಟು ಸರ್ ದಯವಿಟ್ಟು ಒಂದು ನಲಿಕಲಿಯನ್ನು ಇಡೀ ರಾಜ್ಯಕ್ಕೆ ಕ್ಯಾನ್ಸಲ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕನ್ನುವಂತ ಒಂದು ವಿನಂತಿಯನ್ನು ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ ನಾನು. ಆಮೇಲೆ ಈಗಾಗಲೇ ಅರಗಜ್ಞಾನೇಂದ್ರ ಸಾಹೇಬ್ರು ಹೇಳಿದ್ರು, ಅನುಪಾತ ಏನಿದೆ ಬಿಲ್ಲಲ್ಲಿ ಇರ್ತಕ್ಕಂಥದ್ದು 40 ಎನ್ನುವಂಥದ್ದನ್ನು ಕಡಿಮೆ ಮಾಡಬೇಕು ಅಂತ. ಅರಗಜ್ಞಾನೇಂದ್ರ ಅವರು ಬೇಜಾರು ಮಾಡಬೇಡಿ, ದಯವಿಟ್ಟು ಅದನ್ನು ಜಾಸ್ತಿ ಮಾಡಿ. ಯಾಕಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಒಂದೊಂದು ಶಾಲೆಗಳಲ್ಲಿ 30 ಮಕ್ಕಳು ಇರ್ತಾರೆ, 40 ಮಕ್ಕಳು ಇರ್ತಾರೆ. ನಾನು ಹೇಳ್ತೇನೆ, ಒಂದು ಗ್ರಾಮದಲ್ಲಿ ಒಂದೇ ಸರ್ಕಾರಿ ಶಾಲೆ ಇದ್ರೆ ಸಾಕು. ಸರ್ಕಾರ ಅದಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿ, ಆ ಶಾಲೆಯಲ್ಲಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಕಲೀಲಿ. ಆಗ ನಾವು ಹೆಚ್ಚು ಉಪನ್ಯಾಸ ಶಿಕ್ಷಕರನ್ನ ಅಲ್ಲಿ ಕೊಡುವ. ಅದನ್ನ ಬಿಟ್ಟು ಶಾಲೆ ಇದೆ ಅನ್ನುವ ಕಾರಣಕ್ಕೋಸ್ಕರ 20 ಮಕ್ಕಳಿದ್ದಾರೆ, 40 ಮಕ್ಕಳಿದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ 3-4 ಶಿಕ್ಷಕರನ್ನು ಕೊಟ್ಟು ಅಲ್ಲಿ ಗುಣಮಟ್ಟದ ಶಿಕ್ಷಣನೂ ಇಲ್ಲ. ಆ ಶಾಲೆಯ ವ್ಯವಸ್ಥೆಗೆ ನಾಳೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಆ ಕಾರಣಕ್ಕೋಸ್ಕರ ದಯವಿಟ್ಟು ನಾನು ಸರ್ಕಾರದ ಹತ್ರ ಆಗ್ರಹ ಮಾಡ್ತೇನೆ, ದಯವಿಟ್ಟು ಒಂದು ಪಂಚಾಯತ್ ಅಲ್ಲಿ 2 ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಬಾಕಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಬಸ್ ಮೂಲಕನ ಅಥವಾ ಯಾವುದಾದ್ರೂ ವಾಹನ ಸೌಲಭ್ಯ ಕೊಟ್ಟು ಆ ಶಾಲೆಗೆ ಬರುವ ರೀತಿಯಲ್ಲಿ ಮಾಡಿದ್ರೆ ಪ್ರಾಯಶಃ ಸರ್ಕಾರಿ ಶಾಲೆಗಳು ಮುಂದಿನ ದಿನಗಳಲ್ಲಿ ಉಳಿತದೆ, ಇಲ್ಲದಿದ್ರು ಉಳಿಯುವುದಿಲ್ಲ ಎನ್ನುವಂಥದ್ದು ನಾನು ಈ ಸಂದರ್ಭ ಹೇಳ್ತೇನೆ. ಸಭಾಧ್ಯಕ್ಷರೇ, ಆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ 15,000 ಶಿಕ್ಷಕರ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಒಂದು ತಾಲೂಕಿಗೆ ಒಬ್ಬರೇ ದೈಹಿಕ ಶಿಕ್ಷಕರು ಇರ್ತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಪ್ರತಿ ಶಾಲೆಯಲ್ಲೂ ದೈಹಿಕ ಶಿಕ್ಷಕರು ಅಲ್ಲ ಒಂದ್ ನಿಮಿಷ ಶಿಕ್ಷಕರ ನೇಮಕಾತಿ ಮಾಡ್ಕೊತೀವಿ. ದಯವಿಟ್ಟು ಈಗ ಏನು 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಂತ ಇದ್ದೀರಾ, ಪ್ರತಿ ಒಂದೊಂದು ತಾಲೂಕಲ್ಲಿ ಒಬ್ಬರೇ ದೈಹಿಕ ಶಿಕ್ಷಕರು ಇರ್ತಕ್ಕಂಥದ್ದು. ಮೊದಲು ಪ್ರತಿ ಶಾಲೆಯಲ್ಲೂ ಕೂಡ ಈ PT ಗೆ ನಮ್ಗೆ ಒಂದು ಇದನ್ನ ಕೊಡ್ತಾ ಇದ್ರೆ. ಆಕ್ಚುಲಿ ಈಗ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಆಟ ಆಡಕ್ ಒಬ್ರು ಆಟ ಆಡ್ಸಕ್ ಕೂಡ ಒಬ್ರು ಟೀಚರ್ ಇಲ್ಲ. ದಯವಿಟ್ಟು ಮಕ್ಕಳ ಆರೋಗ್ಯದಿಂದ ಅಲ್ಲ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತಕ್ಕಂಥ ನಮ್ಮ ಸಲಹೆ ಅಷ್ಟೇ. ದಯವಿಟ್ಟು ಮಾಡ್ಕೊಳ್ಳಿ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಹಂಗಾಗಿ ಮಾನ್ಯ ಅಧ್ಯಕ್ಷರೇ, KPSC ಶಾಲೆ ತಂದಂತ ವಿಚಾರ ಈಗ ಬಿಲ್ಲೇನ್ ತಂದಿದ್ದಾರೆ ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಇದು ಸದನದಲ್ಲಿ ಏನು ಇಂಗ್ಲಿಷ್ ಮೀಡಿಯಂ ಆಂಗ್ಲ ಭಾಷೆಯ ವ್ಯಾಮೋಹ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿಯ ಜನರ ಭಾವನೆ, ಆಶಾಭಾವನೆ ಇದೆ. ಆಶಾಭಾವನೆ ಇರೋದ್ರಿಂದ ಆ ಮಕ್ಕಳನ್ನ ಈ ಸಂತೆಗಳಲ್ಲಿ ಕುರಿಮರಿ ತುಂಬ್ತಾರಲ್ಲ ತುಂಬಿಕೊಂಡು ನಗರ ಪ್ರದೇಶಕ್ಕೆ ಪ್ರತಿ ದಿವಸ ವಲಸೆ ಕರ್ಕೊಂಡು ಹೋಗ್ತಾರೆ. ಆ ಎಳೆ ಮಕ್ಕಳನ್ನ ಈ LKG UKG ಇಂತಿಂತ ಮಕ್ಕಳನ್ನ ತುಂಬ್ತಾರೆ. ಆ ತುಂಬೋ ಅಂತ ಇದನ್ನ ತಪ್ಪಿಸ್ಬೇಕು. ಸರ್ಕಾರ ಅವರಿಗೆ ದುಡ್ಡಿರಲ್ಲ, ಮೈಕ್ರೋ ಸಾಲ ಮಾಡಿದ್ರು ಮಹಿಳೆಯರು ಅಂತಾರೆ. ಯಾತು ಮಾಡಿದ್ರು ಮೈಕ್ರೋ ಸಾಲ ಅಲ್ಲ, ಬಿಲ್ಲಿಗೆ ಪೂರಕವಾಗಿರ್ತಕ್ಕಂಥದ್ದೇ ಸ್ವಾಗತಾರ್ಹ ಅಂತ ಹೇಳಿದ್ವಿ. ಸ್ವಾಗತ ಮಾಡಿದ್ಮೇಲೆ ಯಾತಕ್ಕೆ ಅಂತಕ್ಕಂಥದ್ದನ್ನ ಒಂದ್ ನಿಮಿಷ ಚರ್ಚೆ ಆಗ್ಲಿ. ಇದು ನಾನು ಈಗ ಆ ಮಕ್ಕಳನ್ನ ತಗೊಂಡು ಅವ್ರಿಗೆ ದುಡ್ಡಿಲ್ದಲೇ ಬಸ್ ಇದಕ್ಕೆ ವ್ಯಾನಿ ಚಾರ್ಜು, ಆ ಕಾನ್ವೆಂಟಿ ಚಾರ್ಜ್ ಕಟ್ಟಕ್ಕಾಗದಲ್ಲೇ ಸಾಲ ಮಾಡಿದ್ರು ಮಹಿಳೆಯರು ಸ್ತ್ರೀ ಶಕ್ತಿ ಸಂಘದಲ್ಲಿ. ಅಂತ ವ್ಯವಸ್ಥೆ ತಪ್ಪಿಸ್ಬೇಕು. ಸರ್ಕಾರಿ ಮಕ್ಕಳಿಗೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಈ ಪ್ರಪಂಚ ಬಹಳ ಮುಂದುವರೆದಿರ್ತಕ್ಕಂಥ ದೃಷ್ಟಿನಲ್ಲಿ, ವೈಜ್ಞಾನಿಕವಾಗಿ ಮುಂದುವರೆದಿರೋ ದೃಷ್ಟಿಯಿಂದ LKG UKG ಇಂದಲೇ ಹೋದ್ರನೆ ಇಂಗ್ಲಿಷ್ ಒಂದು ಅಂತಾರಾಷ್ಟ್ರೀಯ ಭಾಷೆ. ಆ ಭಾಷೆನಲ್ಲಿ ಕಲ್ತು ಹೋದ್ರನೆ ಇಡೀ ಪ್ರಪಂಚದಲ್ಲಿ ಬದುಕಬಹುದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹಳ್ಳಿ ಕಡೆ ಎಲ್ಲ ಪ್ರದೇಶಗಳಲ್ಲಿ ಕಾನ್ವೆಂಟ್ಗಳು ಉತ್ಪತ್ತಿಯಾಗಿ ಈ ರೈತರಿಗೆ ಆ ವ್ಯವಸ್ಥೆ ಆಗದಲ್ಲೇ ತಪ್ಪಾಗಿತ್ತು. ಅದಕ್ಕೋಸ್ಕರ ನಾನೇ ಕಳೆದ ಸಾರಿ ಈ ಸದನದಾಗ ಮುಖ್ಯಮಂತ್ರಿಗಳು 2,500 ಕೋಟಿ ಇದಕ್ಕೆ ಹಣವನ್ನ ಕೊಡ್ತೀವಿ ಅಂತ ಹೇಳಿ
ಈಗ KPSC ಶಾಲೆ ತಂದಿರತಕ್ಕಂಥದ್ದು ಸ್ವಾಗತಾರ್ಹ. Okay. ಆದ್ರೆ ಈಗ ನೀವು ಎಷ್ಟು ಮಕ್ಕಳಿಗೆ ಮಾಡ್ತೀರಿ ಅದು ನಮ್ಮ ಮುಖ್ಯ ಅಲ್ಲ. ಅಲ್ಲಿ ಎಷ್ಟು ಸೇರ್ತಾರೆ ಮಕ್ಕಳು ಕಾನ್ವೆಂಟ್ KPSC ಶಾಲೆಗೆ 1,000 ಮಕ್ಕಳು ಸೇರಿ ಆ ಮಕ್ಕಳಿಗೆ ತಕ್ಕನಾಗಿ ಆಂಗ್ಲ ಮಾಧ್ಯಮದ ಉಪಾಧ್ಯಾಯರುಗಳನ್ನೇ ನೇಮಿಸಬೇಕು. ಕನ್ನಡದಲ್ಲಿ ಇರ್ತಕ್ಕಂಥದ್ದು ನಮ್ಮ ಭಾಷೆ, ಕನ್ನಡಕ್ಕೆ ಒಬ್ಬ ಮಾಸ್ಟ್ರು ಕನ್ನಡದಲ್ಲಿ ಇರ್ತಕ್ಕಂಥವ್ರು. ಕನ್ನಡ ಮೀಡಿಯಂನ ತಗೊಂಡ್ರೆ ಕನ್ನಡ ಮೀಡಿಯಂ ಅಲ್ಲೂ ಅವ್ರಿಗೆ ಮಕ್ಕಳನ್ನ ಟೀಚರ್ಸ್ ಒದಗಿಸಿ. ಆದ್ರೆ ಈಗ ಸೇರ್ತಕ್ಕಂಥ KPSC ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು. ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲೇನೆ ಕಲಿತ್ರನೆ ಎಂತ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗುನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡ್ಕೊಡ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳಿಗೆ ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಅವರೇ, ಇದು ನಿಮ್ಮ ಬಿಲ್ಲಲ್ಲ, ಕೂತ್ಕೊಳ್ಳಿ. ಇಲ್ಲಿಂದ ನೀವು ಯಾಕೆ ಚರ್ಚೆ ಮಾಡ್ತೀವಿ? ಕೂತ್ಕೊಳ್ಳಿ. ಅವ್ರ ಅಭಿಪ್ರಾಯ ನಮ್ಮೂರ್ ಕಡೆ ಅವ್ರ ಅಭಿಪ್ರಾಯ ಪ್ರಾಬ್ಲಮ್. ಕೇಂದ್ರ ತಗೊಂಡೋಗ್ತಾರೆ. ಇದು ಆಯ್ತು, ಅದಕ್ಕೆ ನೀವು ಉತ್ತರ ಕೊಡ್ಬೇಡಿ, ಅದಕ್ಕೆ ಉತ್ತರ ಕೊಡ್ಬೇಡಿ ನೀವು. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರಿಗೆ ನೀವೇ ಉತ್ತರ ಕೊಡ್ತೀರಿ. ನಿಮ್ಮ ಅಭಿಪ್ರಾಯ ನಿಮ್ ಕಡೆ ಅವ್ರ ಅಭಿಪ್ರಾಯ ಇರಬಾರ್ದಾ? ಇರಬಹುದು. ಅವ್ರ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಏನಂತ, ಒಂದು ಮಿನಿಟ್. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ. ಹೌದಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೀವೇ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ತಪ್ಪು. ನಿಜ. ಕನ್ನಡ ಭಾಷೆಯಲ್ಲೇ ಓದ್ಬೇಕು, ಕನ್ನಡದಲ್ಲೇ ಜಾಣರಾಗ್ತಾರೆ. ಆದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದೋದು ಕೂಡ ಅವ್ರಿಗೆ ಬಿಟ್ಟಿದ್ದು ನೋಡಿ. ಅವ್ರಿಗೆ ಬಿಟ್ಟದಲ್ಲ, ನಾವು ಕೊಡ್ಬೇಕು ಆಂಗ್ಲ ಮಾಧ್ಯಮನ. ಇದು ರೈಟ್. ಶಿವಲಿಂಗೌಡ್ರೆ ಮಾತಾಡಿ. ಅಡ್ಡ ಬರ್ತಾ ಇಲ್ಲ. ನೀವು ಅಡ್ಡ ಬರ್ತೀರಿ, ನೀವು ಎಲ್ಲ ಒಳ್ಳೆ ಇಡೀ ರಾಜ್ಯದ ಜನ ಒಪ್ಕೊಂಡಿದೆ KPSC ಶಾಲೆ. ಕೂತ್ಕೊಳ್ಳಿಪ್ಪ, ನೀವು ಹೇಗೆ ಮಾತಾಡ್ತೀರಿ? ಕೂತ್ಕೊಳ್ಳಿ. ಇಫ್ ಯು ಆಸ್ಕ್ ಮೀ ಇಂಗ್ಲಿಷ್ ಮೀಡಿಯಂ, ಕೂತ್ಕೊಳ್ಳಿ. ಇಲ್ಲ, KPSC ಶಾಲೆ ಶಿವಲಿಂಗೌಡ್ರೆ, ನೀವು ಅಭಿಪ್ರಾಯ ಹೇಳಿದ್ದೀರಿ, ಕೂತ್ಕೊಳ್ಳಿ. ಇಂಗ್ಲಿಷ್ ಮಾಧ್ಯಮದಲ್ಲೇ ಆಗ್ಬೇಕು. ಓಕೆ. ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲೇ ಟೀಚಿಂಗ್ ಕೊಡಿಸ್ಬೇಕು. ರಾಯರೆಡ್ಡಿ ಅವರೇ, ನೀವು ಕೂತ್ಕೊಳ್ಳಿ. ಆಂಗ್ಲ ಮಾಧ್ಯಮದಲ್ಲೇ ಸೇರಿಸಬೇಕು. ನೀವ್ ಯಾಕೆ ಮಾತಾಡ್ತೀರಾ ಅವ್ರ ಅಭಿಪ್ರಾಯಕ್ಕೆ? ನಮ್ಮ ಅಭಿಪ್ರಾಯ ನೀವು ಮತ್ತೆ ಮಾತಾಡಿ. ಆಮೇಲೆ ಓಕೆ, ಒಂದ್ ಸೆಕೆಂಡ್. ಯಾವ ಇದು ನಮ್ಮ ಅಭಿಪ್ರಾಯ ನೀವು ಹೇಳ್ಬಾರ್ದು. ಆಮೇಲೆ ಆಯ್ತು, ಮಾತಾಡಿದ್ಮೇಲೆ ನಮಗೆ ಆಂಗ್ಲ ಮಾಧ್ಯಮ ಬೇಕು. ಆಯ್ತು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಎಲ್ಲಿ ಹೊರದೇಶದಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕು. ಬರೀ ಕರ್ನಾಟಕದಲ್ಲೇ ಇರ್ಕೊಡ್ದು. ಇಡೀ ಪ್ರಪಂಚ ವಿಶಾಲವಾಗಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಆ ವೈಜ್ಞಾನಿಕ ಲೋಕದಲ್ಲಿ ಎಲ್ಲಾ ಮಕ್ಕಳು ಓದ್ಬೇಕು, ತಿರುಗಬೇಕು. ಆಂಗ್ಲ ಮಾಧ್ಯಮ LKG UKG ಇಂದಲೇ ಬೇಕು. ಕನ್ನಡದಲ್ಲಿ ಹುಟ್ಟಿದಿವಿ, ಕನ್ನಡ ನಮ್ಮ ಮಾತೃಭಾಷೆ, ಅದನ್ನ ಕಲಿತೆ ಕಲಿಯೋಣ, ಅದರಲ್ಲಿ ಇದ್ದೇ ಇರೋಣ. ಆದ್ರೆ ನಾವು ಇವತ್ತು ಬದುಕಬೇಕಾದ್ರೆ, ನಮ್ಮ ಜೀವನ ಬೇಕಾದ್ರೆ, ನಾವು ಹೊರ ಪ್ರಪಂಚದಲ್ಲಿ ಇರ್ಬೇಕಾದ್ರೆ ನಮ್ಗೆ ಆಂಗ್ಲ ಮಾಧ್ಯಮ ಬೇಕೇ ಬೇಕು. ಆಯ್ತು.